ಭೀಮನ ಅಮಾವಾಸ್ಯೆ ಆಷಾಢ ಮಾಸದ ಅಮಾವಾಸ್ಯೆ ದಿನ, ಅಂದರೆ ಆಷಾಢ ಮಾಸದ ಕೊನೆಯ ದಿನ ಇದರ ಆಚರಣೆಯನ್ನ ಮಾಡಲಾಗುತ್ತೆ. ಕನ್ಯೆಯರು ತನಗೆ ಒಳ್ಳೆಯ ಪತಿ ಸಿಗಬೇಕು ಅಂತಾನು, ಮದುವೆಯಾದ ಹೆಣ್ಣು ಮಕ್ಕಳು ತನ್ನ ಗಂಡ ಚೆನ್ನಾಗಿರಬೇಕು ಅಂತಾನು, ಅದರಲ್ಲೂ ವಿಶೇಷವಾಗಿ ಮದುವೆಯಾದ ಮೊದಲ ವರ್ಷ ಹೆಣ್ಣು ಮಕ್ಕಳು ಗಂಡನಿಗಾಗಿ ಮಾಡುವ ವ್ರತವೇ ಜ್ಯೋತಿರ್ಭೀಮೇಶ್ವರ ವ್ರತ. ಭೀಮನ ಅಮಾವಾಸ್ಯೆ ಬರೀ ಪತಿಯ ಪೂಜೆಗೆ ಸೀಮಿತವಾಗಿಲ್ಲ. ಸಹೋದರ, ಇನ್ನು ಮನೆಯ ಗಂಡಸರು, ಹೀಗೆ ಯಾರೇ ಆಗಿದ್ರು ಅವರ ಸುಖ ಸಮೃದ್ಧಿ ಮತ್ತು ಆಯಸ್ಸಿಗಾಗಿ ಮನೆಯ ಹೆಣ್ಣು ಮಕ್ಕಳು ಇದನ್ನ ಮಾಡೋದು ವಾಡಿಕೆ. ಭಂಡಾರ ಬಡಿಯೋದು ಅನ್ನೋ ಒಂದು ಸಂಪ್ರದಾಯ ಈ ಸಮಯದಲ್ಲಿ ಆಚರಿಸುವುದು ಸರ್ವೇ ಸಾಮಾನ್ಯ. ಅಂದ್ರೆ ಮನೆಯಲ್ಲಿ ಈ ದಿನ ವಿಶೇಷವಾಗಿ ಕಡುಬು ಅಥವಾ ಇಡ್ಲಿ, ಹೀಗೆ ಹಬೆಯಲ್ಲಿ ಬೇಯಿಸಿದಂಥದ್ದನ್ನ ಹೆಚ್ಚಾಗಿ ಮಾಡ್ತಾರೆ. ಸಾಮಾನ್ಯವಾಗಿ ಕರಿದ ಪದಾರ್ಥಗಳನ್ನ ಭೀಮನ ಅಮಾವಾಸ್ಯೆ ದಿನ ಮಾಡೋದಿಲ್ಲ. ಹೀಗೆ ಕಡುಬು ಅಥವಾ ಇಡ್ಲಿಯನ್ನ ಮಾಡುವಾಗ ಅದರೊಳಗೆ ನಾಣ್ಯವನ್ನ ಇಟ್ಟು ಮನೆಯ ಗಂಡು ಮಕ್ಕಳ ಕೈಯಲ್ಲಿ ಅದನ್ನ ವಡಿಸಬೇಕು. ಇನ್ನು ಕಡುಬನ್ನು ಒಡೆದಂತಹ ಮನೆಯ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗೆ ಉಡುಗೊರೆಯನ್ನ ಕೊಡಬೇಕು. ಇನ್ನು ಜ್ಯೋತಿರ್ಭೀಮೇಶ್ವರ ವ್ರತದ ಉಲ್ಲೇಖ ಸ್ಕಂದ ಪುರಾಣದಲ್ಲಿ ಹೀಗಿದೆ. ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಎಂಬ ಒಬ್ಬ ರಾಜನಿದ್ದ. ಆತನ ಮಗ ಮೃತ ಹೊಂದಿದ್ದ. ರಾಜನು ತನ್ನ ಸತ್ತ ಮಗನಿಗೆ ಹೆಣ್ಣನ್ನು ಕೊಡೋದಕ್ಕೆ ಯಾರಾದರೂ ಮುಂದೆ ಬಂದ್ರೆ ಅವರಿಗೆ ಸೂಕ್ತ ಬಹುಮಾನ ಇದೆ ಎಂದು ಘೋಷಿಸಿದಾಗ ಒಬ್ಬ ಬಡ ಬ್ರಾಹ್ಮಣ ಮುಂದೆ ಬರ್ತಾನೆ. ಆತನ ಮಗಳು ಪ್ರತಿ ವರ್ಷ ಭೀಮನ ಅಮಾವಾಸ್ಯೆ ವ್ರತವನ್ನ ಮಾಡಿರ್ತಾಳೆ. ಆ ರಾಜನ ಸತ್ತ ಮಗನನ್ನ ಆಕೆ ಮದುವೆ ಮಾಡಿಕೊಳ್ಳುತ್ತಾಳೆ. ಭೀಮನ ಅಮಾವಾಸ್ಯೆ ವ್ರತ ಮಾಡಿದ್ದರಿಂದ ಸ್ವತಃ ಶಿವ ಮತ್ತು ಪಾರ್ವತಿಯ ಆಶೀರ್ವಾದದಿಂದ ಆಕೆಯ ಪತಿಗೆ ಪುನಃ ಜೀವ ಬರುತ್ತೆ. ಇದು ಭೀಮನ ಅಮಾವಾಸ್ಯೆಯ ವ್ರತದ ಹಿಂದಿನ ಕಥೆ. ಹಾಗಾದ್ರೆ ಈ ದಿನಕ್ಕೆ ಭೀಮನ ಹೆಸರು ಯಾಕೆ ಬಂತು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದು ರುದ್ರದೇವರ ಮತ್ತೊಂದು ಹೆಸರು. ಇನ್ನು ಜ್ಯೋತಿರ್ಭೀಮೇಶ್ವರ ವ್ರತದ ಸ್ತೋತ್ರ ಅಥವಾ ಮಂತ್ರ ಏನು ಅನ್ನೋದನ್ನ ನೋಡೋದಾದ್ರೆ, ಓಂ ನಮೋ ಭೀಮೇಶಾಯ ಶಿವರೂಪಾಯ ಶಂಭವೆ ಜ್ಯೋತಿರ್ಮಯ ದಿವ್ಯ ಸ್ವರೂಪಾಯ ನಮೋ ನಮಃ. ಇನ್ನು ಇದಿಷ್ಟು ಭೀಮನ ಅಮಾವಾಸ್ಯೆಯ ವ್ರತದ ಕುರಿತಾದ ಒಂದು ಚಿಕ್ಕ ಕಥೆ. ನಿಮ್ಗೆ ಈ ವಿಡಿಯೋ ಅಥವಾ ಈ ಕಥೆ ಇಷ್ಟ ಆದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಭೀಮನ ಅಮಾವಾಸ್ಯೆಯ ಶುಭಾಶಯಗಳು.